ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ವ್ಲಾಗು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಸೊ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ. ನಮ್ಮನೆ ಮುಂದೆ ಅಂತೂ ಸ್ಕೂಲ್ ಇರೋದ್ರಿಂದ ಸೊ ಏನು ಫಂಕ್ಷನ್ಸ್ ಮಾಡಿದ್ರು, ಅಂಗಡಿ ಮುಂದೆ ಮತ್ತು ಮನೆ ಮುಂದೆ ಎರಡೂ ಇದೆ. ಅಲ್ಲಿ ಸ್ಕೂಲಲ್ಲಿ ಮಾಡೋದು ಏನು ಫಂಕ್ಷನ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟೊತ್ತು ಋತ್ವಿಕ್ನ ಕೂಡ ಅಲ್ಲೇ ಕರ್ಕೊಂಡೋಗಿ ಸಮಾಧಾನ ಮಾಡ್ಕೊಂಡು ಅವನಿಗೂ ಕೂಡ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಇನ್ನು ರಿತೀಕ್ಷನ್ನ ಇವತ್ತು ಆ್ಯಕ್ಚುಲಿ ಸ್ಕೂಲಿಗೆ ಕಳಿಸಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಸೊ ಇವತ್ತು ಅವ್ರಿಗೆ ವ್ಯಾನ್ ಫೆಸಿಲಿಟೀಸ್ ಕೊಡಲ್ಲ. ಈ ಥರ ಫಂಕ್ಷನ್ಸ್ ಇರೋ ದಿವಸ ಎಲ್ಲ ಪಿಕಪ್ ಡ್ರಾಪ್ ನಮ್ಮದೇ ಇರುತ್ತೆ. ಸೊ ನಮಗೆ ಇವತ್ತು ಅವ್ರಿಗೆ ಫಂಕ್ಷನ್ ಇರೋದ್ರಿಂದ ಬೆಳಗ್ಗೆನೇ ಕರ್ಕೊಂಬರಕ್ಕೆ ಹೇಳಿದರು. ಸೊ ಅಷ್ಟೊತ್ತಿಗೆ ನಮಗೆ ಆಗಲ್ಲ ಅಂತ ಹೇಳಿ ಇವತ್ತಿನ್ನೇನು ಹಿಂಗಿದ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ವಾ, ಸೊ ಬೇಡ ಅಂತ ಹೇಳಿ ಅವಳನ್ನ ಸ್ಕೂಲಿಗೆ ಸ್ಕಿಪ್ ಮಾಡಿದ್ದೀನಿ. ಆದರೆ ಇಲ್ಲಿ ಹೋಗಿದ್ಲು ಬೆಳಗ್ಗೆ. ಸೊ ನಾನು ಆಗಲೇ ಹೇಳ್ದಂಗೆ ಮನೆ ಮುಂದೆನೇ ಸ್ಕೂಲ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಹೋಗಿ ಇಷ್ಟೊತ್ತು ಪ್ರೋಗ್ರಾಮ್ ನೋಡಿಕೊಂಡು ಈಗಷ್ಟೇ ಮನೆಗೆ ಬಂದಳು. ಇನ್ನು ನಾವು ಕೂಡ ತಿಂದು ಸೊ ಇವತ್ತು ಆ್ಯಕ್ಚುಲಿ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಎಸ್ ಗೈಸ್, ಆ್ಯಕ್ಚುಲಿ ಇವತ್ತು ಫೈನಲಿ ಅಂಗಡಿ ಸೆಲೆಕ್ಟ್ ಮಾಡಿದ್ದಾಯಿತು. ಅಂಗಡಿ ಸೆಲೆಕ್ಟ್ ಮಾಡಿ ಇವತ್ತು ಟೈಲ್ಸ್ ತರೋದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಸ್ಟಿಲ್ ಈಗಲೂ ಸಿಂಗಲ್ ಕೋಟ ಡಬಲ್ ಕೋಟ ಅನ್ನೋದ್ರಲ್ಲೇ ಕನ್ಫ್ಯೂಷನ್ಲಿದೆ. ಬಟ್ ಯಾವ್ದು ಹಾಕಿದ್ರೂ ಏನು ಶಾಶ್ವತ ಅಲ್ಲ ಅಂತ ಅಂದ್ಕೊಂಡು ಯಾವುದಾದ್ರೂ ಒಂದು ತೊಗೊಂಡು ಬರೋಣ ಅಂತ ಹೇಳಿ ಸೊ ಮನೆಗೆ ಫೈನಲ್ಲಿ ಟೈಲ್ಸ್ ಹಾಕೋಕ್ಕೆ ತರೋದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಅಮ್ಮ ಆ್ಯಕ್ಚುಲಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಋತ್ವಿಕ್ನ ಲೋಕಿ ಅಂಗಡಿಗೆ ಕರ್ಕೊಂಡು ಹೋಗಿದ್ದಾನೆ. ಇನ್ನು ರಿತೀಕ್ಷನ್ನ ಆ್ಯಕ್ಚುಲಿ ಹೋಮ್ವರ್ಕ್ ಇದೆ ಅವಳಿಗೆ. ಸೊ ಅವ್ರ ಚಿಕ್ಕಮ್ಮನ ಮನೆಗೆ ಬಿಟ್ಬಿಟ್ಟು ಬಾ ಅಂತ ಹೇಳಿದ್ದೀನಿ. ಅಲ್ಲಿ ಹೋಗಿದ್ದಾಳೆ. ಅಲ್ಲಿ ನಾವು ಬರೋ ಅಷ್ಟರಲ್ಲಿ ಸುಮ್ಮನೆ ತೊಂದರೆ ಆಗುತ್ತಲ್ಲ. ಸೊ ಅಟ್ಲೀಸ್ಟ್ ಅವಳು ಇಲ್ಲಿದ್ದರೆ ಹೋಮ್ವರ್ಕ್ ಆದರೂ ಮಾಡ್ತಾಳೆ ಅಂತ. ಅದು ಅಲ್ದಿರ ವೆದರ್ ಬೇರೆ ತುಂಬ ಕೋಲ್ಡ್ ಆಗಿದೆ. ಸೊ ಅಲ್ಲಿ ಟೈಲ್ಸ್ ನೋಡೋ ಜಾಗದಲ್ಲಿ ಈಚೆ ಎಲ್ಲ ಮಳೆಯಲ್ಲೆಲ್ಲ ಆಟ ಆಡ್ತಾ ಇರ್ತಾರಲ್ಲ, ಸೊ ಹಂಗಾಗಿ ಬೇಡ ಅಂತೇಳಿ ಬಿಟ್ಟು ಹೋಗ್ತಾ ಇದ್ದೀವಿ ನಾವೇ. ಇನ್ನು ಲೋಕಿ ಬಂದ ತಕ್ಷಣ ಹೊರಡಬೇಕು. ಅದಕ್ಕೂ ಮುಂಚೆ ನಮ್ಮ ಮನೆ ಎದುರುಗಡೆ ಹಾಕ್ತಾ ಇದ್ದಾರಲ್ಲ ಟೈಲ್ಸು, ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಸೊ ಅವ್ರು ಯಾವ ಥರ ಹಾಕಿದ್ದಾರೆ ಅಂತ ಅಲ್ಲೂ ಹೋಗಿ ನೋಡಿಕೊಂಡು ಅಲ್ಲಿಂದ ಹೋಗಬೇಕು. ಸೊ ಬನ್ನಿ ಅವ್ರ ಮನೆಗೆ ಹೋಗಿ ಅವ್ರು ಹೆಂಗೆ ಹಾಕಿದ್ದಾರೆ ಏನು ಅಲ್ಲೂ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಅವ್ರನ್ನೂ ನಮ್ಮ ಜೊತೆನೇ ಒಟ್ಟಿಗೆ ಕರ್ಕೊಂಡು ಹೋಗಬೇಕು. ಸೊ ನನ್ನ ಜೊತೇಲಿ ಕರ್ಕೊಂಡು ಹೋಗೋಣ ಬನ್ನಿ. ಆಯ್ತಮ್ಮ? ಆಲ್ರೆಡಿ ಬೆಳಗ್ಗೆ ಬೇಗನೆ ಬಿಡ್ತಾ ಇದ್ದೀವಿ. ಈಗ ಇನ್ನೂ 10 ಗಂಟೆ ಅಷ್ಟೇ. ಸೊ ಇನ್ನೇನು ಅವ್ರ ಮನೇಲಿ ಹೋಗಿ ನೋಡಿಕೊಂಡು ಅವ್ರನ್ನ ಕೂಡ ಕರ್ಕೊಂಡು ಹೊರಡಬೇಕಷ್ಟೆ. ಬೀಗ ತಗೊಂಡ ಲೋಕಿ ಬನ್ನ ಪಾಪದ್ದು ಶೂ ತಗೊಳ್ಳ. ಸೊ ನಾವೀಗ ಆ್ಯಕ್ಚುಲಿ ಗ್ರಾನೈಟ್ ಹಾಕೋಕ್ಕೂ ಮುಂಚೆ ತೊಗೊಂಬರೋಕ್ಕೂ ಮುಂಚೆ ಸೊ ನಮ್ಮನೆ ಆಪೋಸಿಟ್ ಹಾಕ್ತಿದ್ರಲ್ಲ ಅವ್ರು ಹೆಂಗೆ ಹಾಕಿದ್ದಾರೆ, ಆದರೆ ಅವ್ರು ಹಾಕಿರೋದು ಯಾವುದು, ಸೊ ಫಸ್ಟ್ ಅಂದರೆ ಸಿಂಗಲ್ ಕೋಟ ಡಬಲ್ ಕೋಟ ಚೆಕ್ ಮಾಡ್ಕೊಂಬರೋಣ. ಹಾಗೆ ಅವರೆಲ್ಲ ಹಾಕಿರೋದೆಲ್ಲ ತುಂಬ ಫಿನಿಶಿಂಗಾಗಿ ಬಂದಿದೆಯಾ ನೋಡೋಣ ಅಂಥೇಳಿ ಹೋಗಿದ್ವಿ. ಯಾಕೆಂತ ಹೇಳಿದ್ರೆ ಒಬ್ಬರದ್ದು ನೋಡಿದ್ರೆ ಗೊತ್ತಾಗುತ್ತಲ್ಲ ಅಂಥೇಳಿ. ಸೊ ಅವರು ಕೂಡ ಹಾಕಿ ಬಿಟ್ಟಿದ್ದರು. ಹಾಗಾಗಿ ಅವ್ರದ್ದು ಮನೇಲೆಲ್ಲ ನೋಡಿ ಇನ್ನು ಗ್ರಾನೈಟ್ಸ್ ಸ್ಟೇರ್ ಕೇಸ್ ನೋಡೋಣ ಅಂತ ಹೋದ್ವಿ. ಸ್ಟೇರ್ ಕೇಸ್ ಕೂಡ ಯಾವ ರೀತಿ ಫಿನಿಶ್ ಮಾಡಿದ್ದಾರೆ, ಫುಲ್ ಚೆನ್ನಾಗಿದೆಯಾ ಏನು ಅಂತ ತಿಳ್ಕೊಂಡು ಹೋಗೋಣ ಅಂಥೇಳಿ. ಯಾಕೆಂದರೆ ಅವರೇ ಹಾಕೋದಲ್ವಾ, ಫಸ್ಟೇ ನೋಡಿದ್ರೆ ನಮಗೂ ಕೂಡ ಒಂದು ಕನ್ಕ್ಲೂಷನ್ ಇರೋದಿಲ್ಲ. ಸೊ ಚೆನ್ನಾಗಿ ಹಾಕಿದ್ರು ಅಂತ ಅನ್ನಿಸ್ತು. ಇನ್ನು ನಾವು ಅಲ್ಲಿಂದ ನೋಡಿಕೊಂಡು ಇನ್ನು ಅವ್ರನ್ನೂ ಕೂಡ ನಮ್ಮ ಜೊತೆನೇ ಕರ್ಕೊಂಡೋದ್ವಿ. ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಏನೇ ತೊಗೊಂಡ್ರು ಕೂಡ ಸೊ ಒಂದೊಂದು ಕಾಂಬಿನೇಷನ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಮಳೆ ತುಂಬ ಬರ್ತಾಯಿತ್ತು. ಹಾಗಾಗಿ ನೀವು ನೋಡ್ತಿರ್ಬೋದು. ಸೊ ವೆದರ್ ಅಂತೂ ತುಂಬ ಚಿಲ್ಲಾಗಿತ್ತು. ಇನ್ನು ಫೈನಲಿ ಅಂಗಡಿಗೂ ಕೂಡ ರೀಚ್ ಆದ್ವಿ ನಾವು. ಸೊ ನೀವು ನೋಡ್ತಿರ್ಬೋದು ಯಾವ ಟೈಲ್ಸ್ ಹಾಕೋದು ಏನು ಅಂಥೇಳಿ. ಇನ್ನು ನಾನು ಆ್ಯಕ್ಚುಲಿ ಫಸ್ಟ್ ಅಂದ್ಕೊಂಡಿದ್ದು ವಾಶ್ರೂಮ್ಗೆ ಮತ್ತು ಕಿಚನ್ಗೆ. ಸೊ ಬಾಕ್ಸ್ ಪೀಸ್ ಬರುತ್ತಲ್ಲ, ಒಂದು ಬಾಕ್ಸಲ್ಲಿ 6 ಪೀಸ್ ಇರುತ್ತೆ. ಅದು 260 to 300 ರುಪೀಸ್ ಕಾಸ್ಟ್ ಇರುತ್ತೆ. ಅದನ್ನು ಹಾಕೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ನಾನು ಅಲ್ಲಿ ಡಿಸ್ಪ್ಲೇಲಿ ಹಾಕಿದ್ರು, ಅದು 2x4 ವೆಟ್ರಿಫೈಡ್ ಹಾಕಿದ್ರು. ಅದು ಕಾಂಬಿನೇಷನ್ ಹಾಲು ಹಾಕಿರೋದ್ರಿಂದ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಈ ಥರ ಬೇಡ ಅಂಥೇಳಿ ನನಗೀಗ ಏನು ನೀವು ನೋಡ್ತಾ ಇದ್ದೀರಾ ಇದು ಆ್ಯಕ್ಚುಲಿ ಕಿಚನ್ಗೆ ಅಂತ ಅವ್ರು ಸಜೆಸ್ಟ್ ಮಾಡ್ತಾಯಿದ್ರು. ಸೊ ನನಗೆ ಅದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಕಿಚನ್ಗೆ ಅಂತ. ಸೊ ಅದೊಂಥರ ತುಂಬ ಗೋಲ್ಡನ್ ಕಲರೆಲ್ಲ ಮಿಕ್ಸ್ ಆಗಿತ್ತದು. ಇನ್ ಕೇಸ್ ಆಯಿಲ್ ಏನಾದರೂ ಬಿದ್ದರೆ ಅದರಲ್ಲಿ ಚೆನ್ನಾಗಿ ಕಾಣೋದಿಲ್ಲ, ಅದು ಬೇಡ ಅಂಥೇಳಿ ನಾವು ಬೇರೆದು ನೋಡೋಣ ಅಂಥೇಳಿ ನೋಡ್ತಾಯಿದ್ದೆ. ಇನ್ನು ಅಮ್ಮ ಕೂಡ ನನಗೆ ಸಜೆಸ್ಟ್ ಮಾಡ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ, ಸೊ ಯಾವ್ದು ಬೇಕು ಏನು ಅಂತ ಹೇಳಿ.
ಸೊ ಫೈನಲಿ ಇನ್ನು ಕಿಚನ್ಗೆ ಅವರು ಫ್ರೂಟ್ಸ್ದು ಮತ್ತು ವೆಜಿಟೇಬಲ್ಸ್ದು ಕೂಡ ಸಜೆಸ್ಟ್ ಮಾಡ್ತಾಯಿದ್ರು. ನನಗಿದೆಲ್ಲ ಬೇಡ, ಸಿಂಪಲ್ಲಾಗಿರಲಿ ಅಂತ ಹೇಳಿದೆ. ಹಾಗೆ ಸರಿ ಬನ್ನಿ, ನೀವು ಇಷ್ಟಪಡೋ ಥರದ್ದು ಬೇರೆ ಯಾವುದಾದ್ರೂ ಇದೆಯಾ ನೋಡೋಣ ಅಂತ ಹೇಳಿ ಕರ್ಕೊಂಡೋದ್ರು. ಸೊ ಫೈನಲಿ ನನಗೆ ಕಿಚನ್ಗೂ ಕೂಡ ಇಷ್ಟ ಆಗೋ ಥರದ್ದು ಒಂದು ಸೆಲೆಕ್ಟ್ ಮಾಡಿದ್ವಿ. ಇನ್ನು ಅದಾದಮೇಲೆ ಪಾರ್ಕಿಂಗ್ ಏರಿಯಾದಲ್ಲಿ ನೋಡೋಣ ಅಂತ ಹೇಳಿ ಅದಕ್ಕೂ ಕೂಡ ಸೆಲೆಕ್ಟ್ ಮಾಡೋಣ ಅಂತ ಹೋದೆ. ಸೊ ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಆ್ಯಕ್ಚುಲಿ ಬಂದು ಫಸ್ಟೆಲ್ಲ ಈ ಥರ ಹಾಕೋರು. ಇವಾಗ ತುಂಬ ವೆರೈಟೀಸ್ ಬಂದಿದೆ. ಸೊ ಹಾಗಾಗಿ ಅದರಲ್ಲೂ ಕೂಡ ನಾನು ಮನೇಲಿ ಅಂದ್ಕೊಂಡಿದ್ದು ಆ್ಯಕ್ಚುಲಿ ಇದು ಕೂಡ ಬಾಕ್ಸ್ ಪೀಸಲ್ಲೇ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದು. ಸೊ ಅಲ್ಲಿ ಹೋಗಿ ಅದು ಕೂಡ ಫೈನಲಿ ಚೇಂಜ್ ಆಗಿಬಿಡ್ತು. ಸೊ ಬಾಕ್ಸ್ ಪೀಸ್ ಬೇಡ, ಅದಕ್ಕೂ ಕೂಡ 2x4 ಟೈಲ್ಸಲ್ಲೇ ಹಾಕೋಣ. ಇನ್ನು ಸೆಂಟ್ರಲ್ಲಿ ಮತ್ತು ಫ್ರಂಟ್ಗೆ ಯಾವುದಾದ್ರೂ ಒಂದು ಡಿಸೈನ್ಸ್ ಹಾಕೋಣ ಅಂತ ಹೇಳಿ ಅಂದ್ಕೊಂಡು ಅದಕ್ಕೂ ಕೂಡ ಚಾಯ್ಸ್ ಮಾಡಿದೆ. ನೀವು ಎಲ್ಲ ಚಾಯ್ಸ್ ಆದಮೇಲೆ ಅವರು ಯಾವ್ದ್ಯಾವ್ದು ಎಷ್ಟೆಷ್ಟು ಬೇಕು ಅಂತ ಕೂಡ ಬರ್ಕೊತಾಯಿದ್ರು. ಇನ್ನು ನಾವು ಫಸ್ಟ್ ಮೆಷರ್ಮೆಂಟ್ ಕೊಟ್ಟಿದ್ದು 1 ಫ್ಲೋರ್ಗೆ ಅಂತ ಹೇಳಿ. ಸೊ 3 ಫ್ಲೋರ್ಗೂ ತೊಗೋಬೇಕಲ್ಲ, ಹಾಗಾಗಿ ಅವ್ರು ಫೈನಲಿ ಲೀಸ್ಟ್ ಹಾಕೊತಾಯಿದ್ರು ಯಾವ ಟೈಲ್ಸು ಏನು ಯಾವ್ದು ಕನ್ಫರ್ಮ್ ಹೇಳಿ ಅಂತ ಹೇಳಿ. ಸೊ ಅದಾದಮೇಲೆ ಇನ್ನು ಕನ್ಫರ್ಮ್ ಮಾಡಾದಮೇಲೆ ಇದನ್ನು ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ವಾಶ್ರೂಮಿಗೆ ತೊಗೊಂಡಿದ್ದೀನಿ ನಾನು. ಸೊ ಎಲ್ಲ ಫೈನಲ್ ಆದಮೇಲೆ ಅವರು ಕೂಡ ಎಷ್ಟೆಷ್ಟು ಸ್ಕ್ವೇರ್ ಫೀಟ್ ಬೇಕು ಅಂತ ಹೇಳಿ ಗ್ರಾನೈಟ್ ಹಾಕೋರೆ ಮೆಷರ್ಮೆಂಟ್ ಕೊಡ್ತಾಯಿದ್ರು. ಸೊ ಇದಕ್ಕೆ ನಮಗೆ ಯೂಸ್ ಆಗೋದು, ಅವ್ರು ಏನೇ ನಮಗೆ ರೈಟಿಂಗಲ್ಲಿ ಕೊಟ್ಟಿದ್ರು, ಕೆಲವೊಮ್ಮೆ ಅಂಗಡಿಯವರೇ ಜಾಸ್ತಿ ಹಾಕ್ತಾರೆ, ಕೆಲವೊಮ್ಮೆ ಇವರೇ ಕಡಿಮೆ ಬಂದುಬಿಟ್ಟಿರ್ತಾರೆ. ಈ ಥರ ಇಬ್ಬರು ಒಟ್ಟಿಗೆ ಡಿಸ್ಕಸ್ ಮಾಡಿದಾಗ ಸೊ ಯಾವ ರೀತಿ ಎಕ್ಸಸ್ ಇರಲ್ಲ. ಸೊ ನಮಗೂ ಕೂಡ ಒಂದು ಡೌಟ್ ಇರಲ್ಲ, ಎಲ್ಲ ಕರೆಕ್ಟಾಗಿ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ತಾರೆ. ಇನ್ನು ಫೈನಲಿ ಲೋಕಿ ಎಲ್ಲ ಎಷ್ಟೆಷ್ಟು ಬೇಕು ಏನು ಬೇಕು ಅಂತ ಮೆಷರ್ಮೆಂಟ್ ಕೊಟ್ಟ ಮೇಲೆ ಸೊ ಇಷ್ಟು ಬಿಲ್ ಹಾಕಿದ್ದಾರೆ, ನೀವು ನೋಡ್ತಿರ್ಬೋದು. ಸೊ ಬಿಲ್ ನೋಡಿ ನಾನಂತೂ ಒಂದೇ ಸಲ ಶಾಕ್ ಆಗಿಬಿಟ್ಟೆ. ಸೊ 2,00,000 ಚಿಲ್ಲರೆ ಆಗಿತ್ತು ಬಿಲ್ಲು. ಇನ್ನು ಇಲ್ಲ ನೀವು ಕಡಿಮೆ ಮಾಡಬೇಕು ಅಂತ ಹೇಳಿದಾಗ 19,700 ರೂಪಾಯಿ ಹಾಕಿದರು. ಆದರೂ ಕೂಡ ಲೋಕಿ ಇಲ್ಲ, 2,00,000 ಐಟಮಲ್ಲಿ ನೀವೇನು ಹಿಂಗೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀರಾ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಇನ್ನು ಋತ್ವಿಕ್ನ ಆ್ಯಕ್ಚುಲಿ ನಾನೇ ಇಟ್ಕೊಂಡಿದ್ದೆ, ಯಾಕಂತ ಹೇಳಿದ್ರೆ ಅವನು ಅವ್ರ ಅಪ್ಪನ ಹತ್ರ ಎತ್ತಿರಲಿಲ್ಲ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ. ಸೊ ಅವನು ಟೇಬಲ್ ಮೇಲೆ ಕೂರಿಸ್ಕೊಂಡು ಇಟ್ಕೊಂಡಿದ್ನಲ್ಲ, ಹಾಗಾಗಿ ಇನ್ನು ಲೋಕಿ ಫೈನಲಿ ಎಲ್ಲ ಎಷ್ಟಾಗುತ್ತೆ ಏನು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಕೂತಿದ್ದ. ನಾ ಅಷ್ಟರಲ್ಲಾಗಲೇ ಬಂದು ಇಲ್ಲ ನಾನು ಅಷ್ಟು ಕೊಡಲ್ಲ ಅಂಥೇಳಿ ಇನ್ನೂ ತುಂಬ ಹೊತ್ತೇ ನಮಗೆ ಬಾರ್ಗಿಂಗ್ ಏರಿಯಾದಲ್ಲಿ ಮುಗೀತು. ಇನ್ನು ಫೈನಲಿ ಎಲ್ಲ ಬಾರ್ಗಿಂಗ್ ಎಲ್ಲ ಮುಗಿದಾದ್ಮೇಲೆ ಸೊ ಅಮೌಂಟ್ ನೋಡಿ, ಲಕ್ಷ್ಮಿ ಅನ್ನೋದು ಒಬ್ಬರ ಕೈಯಲ್ಲೇ ನಿಲ್ಲಲ್ಲ ಅಂತ ಅನಿಸುತ್ತೆ. ಸೊ ಎಷ್ಟು ಜನದ ಕೈಯಲ್ಲಿ ಹೋಗ್ತಾಳೆ ನೋಡಿ. ನಿನ್ನೆ ಅಷ್ಟೇ ನಾನು ನಿಮಗೆ ವಿಡಿಯೋದಲ್ಲೇ ಶೇರ್ ಮಾಡಿದ್ದೆ ವ್ಲಾಗಲ್ಲಿ, ನಿನ್ನೆ ವ್ಲಾಗಲ್ಲಿ. ಸೊ ನಂದು ನೆಕ್ಲೆಸ್ಸು ಮತ್ತು ಲಾಂಗ್ ಚೈನ್ ಏನಿದೆ ಅದು ಕಡಿಮೆ ಅಮೌಂಟಿಗೆ ಇಟ್ಟಿದ್ದೀವಿ ಆ್ಯಕ್ಚುಲಿ. ಈಗ ಅದನ್ನು ಜಾಸ್ತಿ ಅಮೌಂಟಿಗೆ ಇಡಬೇಕು ಅಂಥೇಳಿ ಸೊ ಅದಷ್ಟೇ ಬ್ಯಾಂಕಲ್ಲಿಟ್ಟು ಗರಿ ಗರಿ ನೋಡಿ ತಂದಿರೋದು, ನೀವು ನೋಡ್ತಿರ್ಬೋದು ಅವ್ರಿಗೆ ಕೊಟ್ಟಿರೋದು. ಸೊ ಅಷ್ಟಷ್ಟೇ ಚೆಕ್ ಕೊಡೋಕೆ ಅದೇನೋ ಒಂಥರ ಆ ದುಡ್ಡು ನೋಡ್ತಿದ್ರೆ ಒಂಥರ ಖುಷಿಯಾಗುತ್ತೆ, ಕೊಡೋಕ್ಕೆ ಮನಸ್ಸು ಬರೋಲ್ಲ. ಬಟ್ ಏನು ಮಾಡೋದು, ಪಾಪ ಅವರು ನಮ್ಗೆ ಐಟಮ್ಸ್ ಕೊಟ್ಟಿದ್ದಾರಲ್ಲ, ಅವರೊಂಥರ ವ್ಯಾಪಾರಿಗಳಾದರೆ ನಾವು ಕೂಡ ಒಂಥರ ವ್ಯಾಪಾರಿಗಳೇ ಅಲ್ವಾ. ನಾ ಫೈನಲಿ ಎಲ್ಲ ದುಡ್ಡೆಲ್ಲ ಕೊಟ್ಟು ಸೆಟ್ಲ್ಮೆಂಟ್ ಆದಮೇಲೆ ಇನ್ನು ಅವರು ಕೂಡ ಒಂದ್ಸಲ ಎಲ್ಲ ಪ್ಯಾಕ್ ಮಾಡೋದು ಕನ್ಫರ್ಮ್ ಮಾಡ್ತಾಯಿದ್ದು. ಅಷ್ಟರಲ್ಲಿ ನಾನು ಆ್ಯಕ್ಚುಲಿ ವಾಲ್ಗೆ ಹಾಕೋಕ್ಕೆ ಮನೆಗೆ ಬುದ್ಧ ಬೇಕು ಅಂಥೇಳಿ ಸರ್ಚ್ ಮಾಡ್ತಾಯಿದ್ದೆ, ಅದು ಸಿಗಲಿಲ್ಲ. ಇನ್ನಲ್ಲಿ ಎಲ್ಲ ಗ್ರಾನೈಟು ಕೂಡ ಸೆಲೆಕ್ಟ್ ಮಾಡಿ ಈಗ ಇನ್ನೇನು ತೊಗೊಂಡು ಹೋಗ್ತಾ ಇದ್ದೀವಿ. ಎಷ್ಟಾಯಿತು ಏನಾಯಿತು, ಕಲೆಕ್ಷನ್ಸ್ ಎಲ್ಲೆಲ್ಲಿ ಎಷ್ಟೆಷ್ಟಿದೆ, ಯಾರ್ಯಾರು ಯಾವ್ಯಾವ್ದು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಮನೆಗೆ ಹೋಗಿ ಶೇರ್ ಮಾಡೋಣ. ಸೊ 3 ಅವರ್ಸ್ ತೊಗೊಂಡಿದ್ದೀವಿ ನಾವು ಸೆಲೆಕ್ಟ್ ಮಾಡಿರೋದನ್ನು ಬಿಲ್ ಹಾಕಿಸಿ ಸೊ ಫೈನಲ್ ಮಾಡೋಕ್ಕೆ. ಇನ್ನೇನು ಈಗ ಹೊರಡಬೇಕು, ಹೊರಡೋ ಅಷ್ಟರಲ್ಲಿ ಮಳೆ ಕೂಡ ಬರ್ತಾ ಇದೆ. ಸೊ ಬನ್ನಿ ಮನೆಗೆ ಹೋಗಿ ಫುಲ್ ಡೀಟೇಲ್ಸ್ ಎಷ್ಟಾಯಿತು ಏನು ಅಂತ ಕೊಡ್ತೀನಿ. ಈಗಷ್ಟೇ ಮನೆಗೆ ಬಂದಿದ್ದೀವಿ. ಸೊ ಇನ್ನು ಮನೆಗೆ ಬಂದು ಆ್ಯಕ್ಚುಲಿ ಪಾಪನ ಮಲಗಿಸ್ತಾ ಇದ್ದೀನಿ. ಋತ್ವಿಕ್ ಕೂಡ ಮಲಗ್ತಾ ಇದ್ದಾನೆ, ನೋಡ್ತಿರ್ಬೋದು. ಇನ್ನು ಅವನು ಕೂಡ ಮಲಗಿಸ್ಕೊಂಡೆ. ರಿತಿಕ್ಷನ್ನು ಕೂಡ ಇನ್ನು ಸ್ಯಾಟರ್ಡೇ ಇವತ್ತು ಹೋಮ್ವರ್ಕ್ ತುಂಬ ಇದೆ. ಸೊ ಅವಳಿಗೂ ಕೂಡ ಹೋಮ್ವರ್ಕ್ ಬರೆಸ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಅವಳು ಬರ್ಕೊತಾ ಇದ್ದಾಳೆ, ಕನ್ನಡ ಕೊಟ್ಟಿದ್ದಾರೆ. ಮುಗಿಸ್ತಾ ಬೇಗ ಬೇಗ, ಇನ್ನೂ ಎಷ್ಟಿದೆ? ಸೊ ಅವಳು ಪಾಡಿಗೆ ಅವಳು ಮಾಡ್ಕೊತಾ ಇದ್ದಾಳೆ ಗೈಸ್ ಆ್ಯಕ್ಚುಲಿ. ಸೊ ನಾನು ಆಗಲೇ ಹೇಳ್ದಂಗೆ ಇವತ್ತು ಫೈನಲಿ ನಮ್ಮ ಕನಸಿನ ಮನೆಗೆ ಸೊ ನಾವು ಟೈಲ್ಸ್ ತೊಗೊಂಡು ಬಂದಿದ್ದಾಯಿತು. ಸೊ ಯಾವ್ದು ತೊಗೊಂಡು ಬಂದ್ವಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಿಂದ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ, ಯಾರೆಲ್ಲ ವೆಟ್ರಿಫೈಡ್ ಹಾಕ್ಸ್ತಾ ಇದ್ದೀರಾ ಅವರು ಆ್ಯಕ್ಚುಲಿ ಸೊ ಸಿಂಗಲ್ ಕೋಟ್ ತೊಗೊಳೋದ ಡಬಲ್ ಕೋಟ್ ತೊಗೊಳೋದ ಅನ್ನೋದು ಕನ್ಫ್ಯೂಷನಲ್ಲಿ ತುಂಬ ಇರ್ತೀವಿ. ಆ್ಯಕ್ಚುಲಿ ಈವನ್ ನಾನು ಒಂದು 2
ಟು 3 ಟೈಮ್ಸ್ ಅಂಗಡಿವರೆಗೂ ಹೋಗಿ ಹೋಗಿ ವಾಪಸ್ ಬಂದಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಸೊ ಯಾವ್ದು ತೊಗೊಳೋದು ಅನ್ನೋ ಬಿಗ್ ಕನ್ಫ್ಯೂಷನ್ಸಲ್ಲೇ ನಾನಿದ್ದೆ. ಸೊ ಫೈನಲಿ ನನಗೆ ಫುಲ್ ಕ್ಲಿಯರಾಗಿ ಇವತ್ತು ಏನು ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ವೆಟ್ರಿಫೈಡ್‌ನ ಆ ಅಂಗಡಿಯವರು ನನಗೆ ಫುಲ್ಲು ಡೀಟೇಲ್ಸಾಗಿ ಹೇಳಿದ್ರು. ಸೊ ಓಕೆ ಅಂತ ಹೇಳಿ ತೊಗೊಂಡು ಬಂದೆ. ಆಮೇಲೆ ಇನ್ನೊಂದು ಏನು ಡಿಸೈಡ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಸೊ ಮನುಷ್ಯರೇ ಶಾಶ್ವತ ಅಲ್ಲ, ಇನ್ನು ಅದೇನು ಶಾಶ್ವತನಾ ಅಂತ ಅಂದ್ಕೊಂಡು ಸೊ ಫೈನಲಿ ನಾನು ಸಿಂಗಲ್ ಕೋಟೆ ವೆಟ್ರಿಫೈಡ್‌ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಗೈಸ್. ಆ್ಯಕ್ಚುಲಿ ನಾವು ತಂದಿದ್ದು ರೇಟ್ ಬಂದು 42 ರುಪೀಸಿಂದ 43 ಇತ್ತು. ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸಿಂಗಲ್ ಕೋಟಲ್ಲಿ 35 ಇತ್ತು. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ ನಿಮ್ಗೆ ಹೇಳ್ತೀನಿ. 35 ರುಪೀಸ್ದು ವೆಟ್ರಿಫೈಡ್ ಟೈಲ್ಸಲ್ಲಿ ಇನ್ ಕೇಸ್ ನಾವೇನಾದರೂ ಇವಾಗ ಎಣ್ಣೆ ಆಗಿರ್ಬೋದು, ಸಾಂಬಾರು ಏನಾದರೂ ಚೆಲ್ಲಿದ್ರೆ ಅದು ಬೇಗ ಅಬ್ಸರ್ವ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ, ಅಂದರೆ ಜಾಸ್ತಿ ಬೇಗ ಏನಾದರೂ ಆದರೆ ಅದು ಒರೆಸಿದ್ರೂ ಹೋಗಲ್ಲ, ಅದು ಹಂಗೆ ಇರುತ್ತೆ. ಸೊ ಅದು ಅಬ್ಸರ್ವ್ ಹಂಗೆ ಇರುತ್ತೆ. ಸೊ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಲಿ ಹೋದರೆ ಅದು ಏನಾದರೂ ಒರೆಸಿದ್ರೂ ಹೋಗಿಬಿಡುತ್ತೆ. ಸೊ ಹಾಗಾಗಿ ಸರಿ ಡಬಲ್ ಕೋಟಲ್ಲಿ ಏನಿದ್ರೂ 55 ರುಪೀಸ್ ಟು 60 ರುಪೀಸ್ ಸ್ಕ್ವೇರ್ ಫೀಟ್ ಇತ್ತು. ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಬೇಡ, ಇದೊಂದು ಆವ್ರೇಜಲ್ಲಿದೆ ಅಂಥೇಳಿ 33 ರುಪೀಸ್ ತೊಗೊಂಡ್ವಿ. ಇನ್ನು ಟೋಟಲ್ ಆ್ಯಕ್ಚುಲಿ ನಾವು ಸ್ಟೇರ್‌ಕೇಸ್ದು ತೊಗೊಂಡಿಲ್ಲ. ಬರೀ 3 ಫ್ಲೋರ್‌ಗೆ ಈಗ ಆಗಿದ್ದ ಬಜೆಟ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. 1,97,000 ಆಲ್ಮೋಸ್ಟ್ 2 ಲ್ಯಾಕ್ಸ್ ಅಂದ್ಕೊಳ್ಳಿ. ಇದನ್ನು ನಾವು ಸ್ಟೇರ್‌ಕೇಸ್ಗೆ ಬಿಟ್ಟು ತಂದಿರೋದು. ಸೊ ಸ್ಟೇರ್‌ಕೇಸ್ದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟಾಯಿತು ಏನು ಅಂತ. ಯಾರಾದರೂ ತೊಗೋಬೇಕು ಅಂತ ಹೇಳಿದ್ರೆ ಅರಸೀಕೆರೆ ಹತ್ರ ಇರೋರು ಸುತ್ತಮುತ್ತಲು ಅದು ಬೆಸ್ಟ್ ಆಪ್ಷನ್ಸ್ ಅಂತ ನನಗೆ ಅನ್ನಿಸ್ತು. ಬಟ್ ಅಲ್ಲಿ ತೊಗೊಳ್ಳೇಬೇಕು ಅಂತ ಏನಿಲ್ಲ. ಅಲ್ಲೂ ತುಂಬ 2, 3 ಇದೆ. ಬಟ್ ಕ್ವಾಲಿಟಿ ಆಗಿರ್ಬೋದು, ಕಾಂಪ್ರಮೈಸಲ್ಲಾಗಿರ್ಬೋದು ಮತ್ತು ಅವರು ನಮ್ಮ ಜೊತೆ ಅವ್ರು ಹೇಳಿದ್ದ ಡೀಟೇಲ್ಸಲ್ಲಿ ಯಾರಾದರೂ ಕೇಳಿದಾಗ ಕೆಲವರೆಲ್ಲ ರ್ಯಾಶಾಗಿ ಹೇಳ್ತಾರೆ. ಕೆಲವರು ಅಯ್ಯೋ ಇವ್ರು ತೊಗೊಳ್ತಾರೋ ಇಲ್ವೋ ಅಂತ ಚೆನ್ನಾಗಿ ರೆಸ್ಪಾನ್ಸ್ ಮಾಡದೇ ಇರೋರು ತುಂಬ ಜನ ಇರ್ತಾರೆ. ಬಟ್ ಅವರು ನಮಗೊಂದು ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಯಾರಾದರೂ ತೊಗೊಳಂಗಿದ್ರೆ ಅಲ್ಲೋಗಿ ಬಜೆಟ್ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗೂ ಕೂಡ ಹಾಕ್ಕೊಟ್ಟಿದ್ದಾರೆ. ನನಗಿಷ್ಟ ಆಯಿತು. ನೆಕ್ಸ್ಟ್ ಗ್ರಾನೈಟಿಗೆ ಹೋದಾಗ ಎಷ್ಟಾಗುತ್ತೆ ಅನ್ನೋದು ಕೂಡ ಒಂದು ಟೆನ್ಷನ್ ಇದೆ. ಬಟ್ ಐ ಹೋಪ್ ನಾನು ಒಂದು ಆ್ಯಾವ್ರೇಜಲ್ಲಿ ಏನು ಅಂದ್ಕೊಂಡಿದ್ದೀನಿ ಅದು ಕೂಡ ಆಗ್ತಾ ಇರುತ್ತೆ. ಪರವಾಗಿಲ್ಲ, ಬೇರೆ ಅಂಗಡಿಗೂ ಇಲ್ಲಿಗೂ ತುಂಬ ಚೆನ್ನಾಗೇ ನಮಗೆ ಗೈಡೆನ್ಸ್ ಕೊಟ್ಟರು. ಚೆನ್ನಾಗೂ ಕೂಡ ಹಾಕ್ಕೊಟ್ಟಿದ್ದಾರೆ. ನೀವು ತೊಗೊಳ್ಳಿ. ಹಾಗೇ ನಾನು ನೆಕ್ಸ್ಟು ತರಕ್ಕೆ ಹೋದಾಗ ಅವರು ಯಾವ್ದು ತೊಗೋಬೇಕು ಅನ್ನೋದನ್ನು ಕೂಡ ಒಂದು ಕನ್ಫ್ಯೂಷನಲ್ಲಿತ್ತು. ಅವರೇ ಸಜೆಸ್ಟ್ ಮಾಡಿದರೆ. ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗ ತುಂಬ ಜನ ಲಪೋತ್ರ ಅನ್ನೋದೇ ತೊಗೊಳ್ತಾ ಇದ್ದಾರೆ ಗ್ರಾನೈಟ್ಸ್‌ಗೆ. ಸೊ ರಫ್ ಇರುತ್ತೆ, ಮಕ್ಕಳಿರ್ತಾರೆ, ಸ್ಕಿಡ್ ಆಗಲ್ಲ ಅನ್ನೋ ಇಂಟೆನ್ಷನಲ್ಲಷ್ಟೇ. ಅದನ್ನು ಕೂಡ ತರಕ್ಕೆ ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗೇ ಹಾಕ್ಕೊಟ್ಟಿದ್ದಾರೆ. ಇನ್ನು ಹಾಕಿದ್ಮೇಲೆ ಹೆಂಗಿದೆ, ಏನು ಯಾವ್ದ್ಯಾವ್ದು ತೊಗೊಂಡಿದ್ದೀನಿ ಅಂತ ಈಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಏನೇನೋ ಬೇರೆಯವರೆಲ್ಲ ಹೇಳಿ ಎದುರಿಸ್ತಾರೆ. ಬಟ್ ಆ ಥರ ಏನಿಲ್ಲ. ಅದೇ ಅವ್ರು ಹೇಳ್ದಂಗೆ ನಮಗೇನು ಅನಿಸುತ್ತೋ ಅದ್ರ ಮೇಲೆ ಹೋದರೆ ನಿಜವಾಗ್ಲೂ ಏನೂ ತೊಂದರೆ ಆಗಲ್ಲ ಅನ್ನೋದು ನನ್ನ ಆಸೆ ಅಷ್ಟೇ. ಬಟ್ ಇಲ್ಲಿಗೆ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಗ್ರಾನೈಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಯಾವಾಗಲೂ ಹೇಳ್ದಂಗೆ ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ವ್ಲಾಗ್ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಇನ್ನು